ನೋಡ್ರಿ ಓಡಿ ಹೇಳತ್ತಾಳಕ್ಕೆ ಎಷ್ಟು ನಗತೈತಿ ನೋಡ ಭಯಂಕರ ನಗ್ತ ಬರೀ ಊಟ ಮಾಡೋಣ ಅನ್ಸದ ಮಾಡತ್ತೆ ಓಡ ಅಂತಾಳ್ರಿ ಮತ್ತ ಬೇಕು ಇಲ್ಲ ಹೇಳೋದಿಲ್ಲ ಗುಡ್ ಮಾರ್ನಿಂಗ್ ಶ್ವೇತು ಇವತ್ತಿನ ಲಗ್ನ ಈಗ ಚಾಲು ಮಾಡಾತಾನೆ ಫುಲ್ ತಲೆ ಸುತ್ತಾತೈತಿ ಯಾಕೋ ತಗೋರಿ ಅದಕ್ಕೆ ನಾಷ್ಟ ತಂದೇನಿ ದೋಸೆ ಐತಿ ಚಟ್ನಿ ಐತಿ ಬಟಾಟೆ ಪಲ್ಯ ಐತಿ ಚಾ ಐತಿ ಬಿಸಿ ಬಿಸಿ ದೋಸೆ ತಿನ್ಕೊಂತ ಚಾ ಕುಡೀರಿ ಫಸ್ಟ್ ಚಾ ಕುಡಿತೇನೆ ತಲೆ ಯಾಕಂದ್ರೆ ಸುತ್ತಾತೈತಿ ನಾಷ್ಟಾನು ಮಾಡಿಬಿಡಿ ನಾ ಕೆಳಗೆ ನಾಷ್ಟ ಮಾಡಿ ಬರ್ತೇನೆ ನೋಡ್ರಪ್ಪ ಇವತ್ತಿನ ಡೇನಾಗ ಏನೇನೆಲ್ಲ ಆಕೈತಿ ನೋಡೋಣಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಟೈಮ್ ನೋಡ್ರಿ ಬರೋಬರಿ 3 ಆತ ನಮ್ಮ ಶ್ವೇತಾ ಅವ್ರು ಈಗ ಎದ್ದಾರ ಈಗ ಜಕ ಮಾಡಿ ಬಂದು ಫ್ರೆಶ್ ಅದ ಮುಂಜಾನೆ ಅಷ್ಟು ರೆಸ್ಟ್ ಮಾಡಿದ್ದಕ್ಕೆ ಈಗ ಫುಲ್ ಚಕ್ ಆರಾಮಾಗೈತಿ ಗುಳಿಗೆ ತಗೊಂಡ್ ಮಕ್ಕೊಂಡಿದ್ನಿ ನಾಷ್ಟ ಮಾಡಿ ಫುಲ್ ಆರಾಮ ಆಗ್ತೈತಿ ಈಗ ಹೋಗಿ ಊಟ ಮಾಡಿ ಬರ್ತೇನೆ ನೋಡ್ರಿ ಮುಂಜಾನೆ ರೋಗ ತಗೊಂಡಿರಕ್ಕಿಲ್ಲ ನೋಡ್ರಿ ಫ್ಯಾನ್ ಹಿಡ್ಕೊಂಡ ಬಾಪಿ ಕೆಳಗೆ ಹೋಗುಂಬ ಊಟ ಮಾಡ್ಬಾರ ಹೊಟ್ಟೆ ತುಂಬ ಊಟ ಮಾಡಿ ಬರ್ತೇನೆ ಅಷ್ಟು ಹೋಗೈತಿ ಓಕೆ ಓಕೆ ಏನ್ ತಂದ್ರಿ ಸ್ಪರ್ಶಾಗ ಕುಕ್ಕುಲಿ ಶೇಂಗಾ ಕುಕ್ಕುಲಿ ಆಕಿಗೆ ಓದಬೇಕು ನಾಟಕ ನೋಡ ಕಾರ್ಟೂನ್ ನೋಡ್ತಾಳ ಹೆಂಗ್ ಮಾಡತ್ತ ಯಾಕೆ ವಾಸನೆ ಇದಾವ ಅಯ್ಯೋ ಶೋಕ ಎಲ್ಲೆಪ್ಪಿ ಹೊಳ್ ನೋಡೋಣ ಸ್ಮೆಲ್ ಅದಾವು ಇಲ್ಲ ಚೀಸ್ ಫ್ಲೇವರ್ ಐತಲ್ಲ ಅದಕ್ಕೆ ಥ್ಯಾಂಕ್ ಯು ಹೌದಾ ನಮ್ಮ ಸ್ಪರ್ಶ ನೋಡ್ರಿ ಹೆಂಗೆ ನಿಂತ ಕಪಾಟ್ ಒಳಗೆ ಹೋಗಿ ಸ್ಪರ್ಶ ಅಲ್ಲಿ ಯಾಕ ಹೆಂಗ್ ಮಾಡತ್ತವಳ ನೀವೇನಂದ್ರಿ ಇಳತಿ ಸ್ಪರ್ಶ ಇಳ್ತಿ ಇಳಿ ಇಳ್ತಿ ಬೀಳ ಅಕ್ಕಿ ಲ್ಯಾಂಗ್ವೇಜ್ ಆಯ್ತು ಹೌದಿಲ್ಲಪ್ಪಿ ಏನ್ ಮಾಡತ್ತೀರಿ ಏನಿಲ್ಲ ಅದು NCT ಪೇಂಟ್ ಹತ್ತೈತಿ ಶರ್ಟಿಗೆ ಹೊಂಟೈತೆ ಹೊಸ ತಿತ್ತಾಗತ್ತಿತ್ಲ ಇದು ಪೇಂಟ್ ಫಸ್ಟ್ ಟೈಮ್ ಹಾಕೊಂಡಿದ್ನಿ ಅಲ್ಲಿ ತಿಂತಿನಿಗೆ ಹೋಗಿದ್ವಿ ಅವಾಗ ಅಲ್ಲಿ ಗೇಟಿಗೆ ಬಣ್ಣ ಹಚ್ಚಿದ್ರು ಲೈಟ್ ಪಿಂಕ್ ಕಲರ್ ಅದು ಹಂಗ ಹೋಗ್ಬಿಟ್ಟೈತೆ ಹೌದಾ ನೋಡೇ ಇಲ್ಲ ಹೋಗ ಬರ್ತದ ಕರೆ ಅದಕ್ಕೆ ಲೈನ್ ಒಳಗೆ ಸಿಕ್ಕೊಂಡಿತ್ತು ಕರೆ ಹೊಂಟೈತಿ ಏನ ಚೋರ್ಸಾತಿ NCT ಅಲ್ಲಲ್ಲ ಅರಿಬಿ ಏನದ ಅದೇ ಹೇಳೋದು ಅದಕ್ಕೆ ಏನ್ ಮಾಡತ್ತ ನೋಡ ಕೇಳ್ತು ಅಯ್ಯೋ ಪುತ್ತ ಕಿತಾಪತಿ ಸಂಗವ ಬಾ ಹೊರಗ್ ಬಾ ಹೊರಗ್ ಬಾ ಯಾಕ ಬಾ ಹೊರಗ್ ಬಾ ಸ್ಪರ್ಶು ಸ್ಪರ್ಶ 1 2 3 ಹೇಳ 1 ಒಂದು ಹಳೆ ಬ್ರಷ್ ಇದ್ರೆ ಕೊಡು ಹಳೇದಿಲ್ಲ ಯಾವ ಸ್ಪರ್ಶ ಇಲ್ಲೋದ್ಲ ಆಯ್ತ್ಲಿ ಹೋ ಇದಕ್ಕೆ ತಲೆಗೆ ಬಡಾದೈತೆ ನೋಡಿ ಅದ್ರ ಕೆಳಗೆ ಹೋಗಿದ್ಲಿಕ್ಕೆ ಹಲ್ಲಾಗ ಸಿಕ್ಕೊಂಡೈತೆ ಹೆಂಗ್ ಮಾಡತ್ತೈತೆ ನೋಡ್ರಿ ಅಲ್ಲಿ ನೋಡ್ರಿ ಮಾಡುದ ಎಲ್ಲೈತಿ ಒಳ್ಳೆ ಎಲ್ಲಿ ಸಿಕ್ಕೊಂಡೈತಿ ನೋಡುನ್ ಬಾಯ್ಲಿ ಎಲ್ಲಿ ಸಿಕ್ಕೊಂಡೈತಿ ಎಲ್ಲಿ ಸಿಕ್ಕೊಂಡೈತಿ ಎಲ್ಲಿ ನೋಡುನ್ ಬಾಯ್ಲೆ ಮಮ್ಮ ತೆಗಿತೈತೆ ಸಿಕ್ಕೊಂಡಿದ್ರ
ಬರುವಳಕ್ಕೆ ತಾನ ತಕೊಳಕ್ ಟ್ರೈ ಮಾಡತ್ತ ಬಾ ಬಡಿತೆ ತಲೆಗೆ ನಂಗಿಲ್ಲ ಹೆಂಗ್ ಕರಿತೈತ್ ನೋಡ್ರಿ ಟೈಮ್ ನೋಡ್ರಿ ಬರೋಬ್ಬರಿ ಸಂಜೆ 7 ಗಂಟೆ ಆಗೈತಿ ಈಗ. ಸೊ ಇವಾಗ ನಾನು ಎಲ್ಲಿ ಹೊಂಟೇನಪ್ಪ ಅಂತಂದ್ರೆ ಹನುಮನ್ ದೇವ್ರ ಗುಡಿಗೆ ಹೋಗ್ಬೇಕು. ಲಾಸ್ಟ್ ಸ್ಯಾಟರ್ಡೇ ನಮ್ದು ಆ್ಯಕ್ಚುಲಿ ಕೈತೂತು ಚಾನಲ್ದು ಓಪನಿಂಗ್ ಆಯ್ತು. ಆಮೇಲೆ ನಮ್ಮ ಸ್ಪರ್ಶ ಬರ್ಡೇ ಇತ್ತು. ಗದ್ದಲ್ದಂಗೆ ನಂಗೆ ಹೋಗಕ್ಕೆ ನೆನಪ ಆಗಲಿಲ್ಲ. ಆ್ಯಕ್ಚುಲಿ ನೆನಪು ಹಾರಬಾರ್ದಂಗೆ. ಬಟ್ ಅನ್ಫಾರ್ಚುನೇಟ್ಲಿ ಹೋದ ವಾರ ಶನಿವಾರ ಹನುಮನ್ ದೇವ್ರ ಗುಡಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಈ ವಾರ ನೆನಪಲೆ ಹೊಂಟೇನೆ ನಾನು. ಈಗ ಜಸ್ಟ್ ಜಳಕ ಮಾಡಿದ್ದೆ ನಾನು. ಯಾಕಂದ್ರೆ ಬಾತ್ರೂಮ್ ಕ್ಲೀನ್ ಮಾಡಿದ್ದೆ. ಇದು ಒಂದು ಸ್ವಲ್ಪ ನಾನು ಎಡಿಟಿಂಗ್ ವರ್ಕು ಒಂದು ಪೆಂಡಿಂಗ್ ಉಳಿದಿತ್ತು. ಸೊ ಹಿಂಗಾಗಿ ಅವನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ಹೊಸ ಪ್ರಾಜೆಕ್ಟ್ದೊಂದು ಸಾಂಗು ನೋಡತ್ತೇವೆ ನಾವು. ಯಾಕಂದ್ರೆ ನಿಮ್ಗೆ ಯಾರಿಗಾರ ಒಂದು ಏನಾರ ಸಾಂಗ್ ಸಜೆಸ್ಟ್ ಮಾಡೋದಿತ್ತು. ಸಾಂಗ್ ಅಂದ್ರೆ ಹಾಡು ಸಾರಿ ನಾ ಏನು ಹೇಳ್ತೇನೆ ನೋಡ್ರಿ. ಸಾಂಗ್ ಅಂದ್ರೆ ಒಂದು 15-20 ಸೆಕೆಂಡ್ ನನಗೆ ಸ್ಟಾರ್ಟಿಂಗ್ ಇಂಟ್ರೋ ಹಾಕಕ್ಕೆ ಒಂದು ಕೈ ತುತ್ತು ಅಂತೇಳಿ ಸ್ಟಾರ್ಟ್ ಆಗೋಂಗೆ ಒಂದು ಹಾಡು ಬೇಕಾಗೈತಿ. ಒಂದು 15-20 ಸೆಕೆಂಡದ್ದು. ಅದನ್ನ ಸ್ವಲ್ಪ ತಲೆ ಕೆಡಿಸತ್ತೇನೆ. ನಮ್ಮ ಬೆಳಗಾವಿ ಒಳಗಿರುವಂಥ ಒಬ್ಬರು ರ್ಯಾಪರ್ಗೂ ಹೇಳೇನೆ ನಾನು, PS ಪ್ರವೀಣ್ ಅಂತಂದ್ರೆ ಅವ್ರಿಗೂ ಹೇಳ್ತೇನೆ. ನಾನು ಏನರ ಹುಡುಕಾಡತ್ತೇನೆ ಏನು ಲಿರಿಕ್ಸ್ ಬರಿಬೋದು ಅಂತೇಳಿ. ಮತ್ತು ಸೊ ಅದರ ಸಲುವಾಗಿ ಫುಲ್ ಬ್ಯುಸಿ ಆಗಿದ್ನಿ ಇವತ್ತು. ಫುಲ್ ಡೇ ಒಳಗೆ ಶ್ವೇತಾ ಅವ್ರು ಮಕ್ಕೊಂಡಿದ್ರು. ನಾ ಕೆಲಸ ಮಾಡ್ಕೊಳತ್ತಿದ್ ನನ್ನ. ಈಗ ರೆಡಿ ಆಗೀನಿ ಜಾಗರಿಕ ಮಾಡಿ. ನೋಡ್ರಿ ಹೆಂಗಿತ್ತಂದ್ರೆ ಹನುಮನ್ ದೇವ್ರ ದರ್ಶನ ಮಾಡ್ಕೊಂಡು ಬರೋಣಂತ. ನೋಡ್ರಿ ಇಲ್ಲಿ ಗುಡಿ ಹೋಗ್ಬೇಕಂತ ಕೇಳ ಬನ್ನಿ. ನಮ್ಮ ಶ್ವೇತಾ ಅವ್ರ ಎತ್ಕೂತಾರ. ಸ್ವಲ್ಪ ಆರಾಮಾಗೈತಿ. ಏನು ಮಾಡತ್ತೀರಿ ಶ್ವೇತಾ? ಗೋಬಿ ಜೊತೆ ಏ ಮಮ್ಮ ಬರಂಗಿಲ್ಲ. ಮಮ್ಮಗ ಆರಾಮಿಲ್ಲ ಬಾ. ನಾನ ನೀನ ಇಬ್ರ ಹೋಗ್ಬರಂಬ. ಕ್ಯಾಪ್ ಹಾಕ್ರಿ, ಶೂ ಮಾಡಿಸ್ರಿ. ಅದಕ್ಕೆ ಖುಷಿ ಖುಷಿ ನೋಡ್ರಿ. ಹನುಮಂತ ಪರ್ಸನ್ ಕರ್ಕೊಂಡು ಬರ್ನಂತ. ಸ್ಪರ್ಶ ಇವತ್ತು ಕುಂಚಿಗೆ ಹಾಕೊಂಡ ಅಂಬೆಗಾಲಿ ಅಡ್ಡಾಡತ್ತೈತಿ. ಹೆಂಗ ಅಡ್ಡಾಡದ್ರಿ ಬಾಬು? ಬಾಬು ಬಂದೆ ಬಾ ನಮ್ಮ ಕಡೆ ಇದೆ ಸರ್. ಪಾಪು ಹೆಂಗ್ ಅಡ್ಡಾಡ್ತೈತಿ ತೋರ್ಸು. ಏನದ ಕಾಳ ಪಾಪು ಅಲ್ಲದಾವಲ್ಲ. ಪಾಪು ಕೆಳಗ್ ಬಿದ್ದಿರ್ತಾವಲ್ಲ ಅವು ಹಂಗದ. ಅಜ್ಜಿ ಕಡೆ ಹೋಗಲ್ಲ. ನನ್ ಕಡೆ ಪಾಪು ಬಂತಲೇ ಪಾಪು. ಸೇಮ್ ಕುಂಚಿ ಕಡೆ ಪಾಪು ಬಂತು ಆ ಕಡೆ ಹೊಂಟೈತು ಪಾಪು. ಈಗ ಅವ್ ಹಂಗ್ ನಡಕ್ ಕಾಯಿ ಓಡಿಸ್ತಾವ್ ನೋಡು. ಅವಾಗ ಎಷ್ಟು ಫಾಸ್ಟ್ ಓಡ್ತೈತಿ. ಎದ್ಗೋ ಪಾಪು ನನ್ನ ಅಪ್ಪಿ ಅಳೋದ ಹೆಂಗ? ಅಪ್ಪಿ ಹೆಂಗ್ ಅಳ್ತೀನಿ ನೀನ? ಅಳೋದ ಹೆಂಗ? ಮಗ ಹೆಂಗ ಅಳತಿ? ಅಳೋದ ಹೆಂಗ? ಮತ್ತ ಹಂಗ ಅಡ್ಡಾಡಕೈತಿ. ಮಜಾ ಪಾಪು ನಾ ಮನ್ಯಾಗ ಬಿಟ್ಟು ನಾ ಹೋಗ್ಬರ್ತೇನ ಸತ್ತ ಗುಡಿಗೆ. ಬೇಡ ಪಾಪು ಚಂದಂಗ ನಿಂದ್ರ ಸ್ಪರ್ಶ ರೆಡಿ ಆದ್ಲ ಕರ್ಕೊಂಡು ಹೋಗಪ್ಪ. ಬಾಯ್ ಬಾಯ್. ಅಲ್ಲೇ ಇಲ್ಲ ಅಲ್ಲೇ ನಿಮ್ದ ತಗೊಂಡೋಗ್ರಿ. ನಂದ ಈಕಿ ಮುಂದ್ ಕುಂಡ್ರು ನಿಂದಿರ್ತಾಳ. ಪಪ್ಪನ ಕಡೆ ಮಾಡಿ ಹೆಂಗ್ ಮಾಡೋದು? ನಿಮ್ ಗಾಡಿ ಮೇಲೆ ಆದ್ರೆ ಮುಂದೆ ನಿಂದಿರ್ತಾಳ ಆಕಿ. ನೋಡ್ರಿ ಮತ್ತೆ ಶನಿವಾರ ಮಂದಿರ ಗುಡಿಗೆ ಬಾ. ಈಗ ಹನುಮನ್ ದೇವ್ರ ಗುಡಿ ದರ್ಶನ. ಓ ಏನು ಬಂಗಾರಿ? ನೋಡ್ರಿ ಈಗ ಹನುಮನ್ ದೇವ್ರ ದರ್ಶನ ಅಂತೂ ಆದ. ಪಾಪ ಅದೇ ಕಸ್ಬರಿಗೆ ಕಟ್ಟಾಕ ಅದೇ ದಾರ ಇರ್ತೈತಲ್ಲ ಪ್ಲಾಸ್ಟಿಕ್ ಅದನ್ನ ತಗೊಂಬ ಅಂತ ಹೇಳ್ಯಾರ. ಮತ್ತು ನಮ್ಮ ಶ್ವೇತಾ ಅವರು ಒಂದು ಏನಂತಾರೆ 1 ಮೀಟ್ರ್ ಇಲಾಸ್ಟಿಕ್ ತಗೊಂಬ ಅಂದಾರ. ನೋಡ್ರಿ ಈಗ ಅಂಗಡಿಗೆ ಹೋಗಿ ಅದನ್ನು ತೊಗೊಂಡು ಹೋಗೋಣಂತ. ಟೈಮ್ ನೋಡ್ರಿ ಬರೋಬರಿ 8:20 ನಿಮಿಷ ಉಳ್ದೈತಿ. ಈಗ ಜಸ್ಟ್ ನಾವು ಮನೆಗೆ ಬಂದು ಮುಟ್ಟಿದ್ವಿ. ಕರಾತಾಳ ನಿನ್ನಕ್ಕೆ
ಮಾಡದಾರೆ ನೀವು ಮಮ್ಮಿ ಕೊಡಂತಂದ್ರ ಅದನ್ನ ಹಿಡ್ಕೊಂಡು ಮಮ್ಮಿ ಮಮ್ಮಿ ಅಂತ ಹೋದ್ರಾತ ಮಪ್ಪಿ ಎಲ್ಲಿ ಹೋಗಿದ್ದೆ ಹೇಳ ಒಳ್ಳೋಗಿದ್ದೀರಿ ಸ್ವಾಮಿ ಮಾಡಕ್ ಬಂದಿ ಸ್ವಾಮಿ ಏನ್ ಮಾತಾಡ್ತತೆ ನಾ ಕಿಲಿ ಪಿಲಿ ಮಾತಾಡ್ತತ್ ಒಟ್ಟು ಟೈಮ್ ನೋಡ್ರಿ ಬರೋಬರಿ 8:35 ಆಗಂತ ನಮ್ ಸ್ಪರ್ಶ ಅವ್ರೇನ ಟಿಕ್ಳಿ ಹಚ್ಕೊಂಡಾರಲ್ಲ ನಮ್ಮ ಮಮ್ಮಿದ ಅಪ್ಪಿ ಅಜ್ಜಿದ ಯಾರ್ದು ಹಚ್ಕೊಂಡಿ ಟಿಕ್ಕಿ ಯಾರ್ದದ ಅಜ್ಜಿದ ಚಂದ ಕಾಣಿಸತೈತಿ ಇದ್ರ ಮ್ಯಾಲ ನಿಂದ್ರಾಕಿ ಈಗ ಏನ್ ಸರ್ಕಸಕ್ಕಿ ಶೂ ಮಾಡಸಕ್ಕಿ ಬಾವತಾತ್ ನೋಡ್ರಿ ಎಷ್ಟ್ ನಗತೈತಿ ನೋಡ ಭಯಂಕರ ನಗ್ತ ಬರೀ ಊಟ ಮಾಡೋಣ ಅನ್ಸದ ಓಡ ಅಂತಾಳ್ರಿ ಮತ್ತ ಅಲ್ಲ ಆಕೆ ಓಡಿಸ್ತಾಳ ಮಮ್ಮಿ ಕಡೆ ಬಾಯಿಸ್ತಾಳ ಏನ್ ಮಾಡ್ಬೇಕು ಅಜ್ಜ ಎಷ್ಟು ಓಡಿಸ್ತೈತಿ ನೋಡ್ರಿ ಅವ್ರು ಕುಂತ್ರು ಬಿಡುವಲ್ಲ ನೋಡ್ರಿ ಊಟ ಆದ್ಮೇಲೆ ನಮ್ಮ ಮಮ್ಮಿ ಸಲಾಡ್ ಮಾಡ್ಯಾರ ಫಸ್ಟ್ ಕ್ಲಾಸ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಅನ್ನ ಹಾಕ್ಯಾರ ಹಾಲು ಹಾಕ್ಯಾರ ಬರೀ ತಿನ್ನೋನು ಮಸ್ತ್ ಅನ್ಸತೈತಿ ಅದು ನೋಡಿ ಬಾಯಾಗ ನೀರು ಬರತೈತಿ ಹೌದು ಅದೊಂದು ಕಡಿತೈತವ್ರ ಏ ಸೊಂಪು ಹಂಗ್ ಮಾಡ್ಬಾರ್ದಪ್ಪಾಜಿ ಯಾಕ ಸ್ಪರ್ಶ ಪಲ್ಸ ಬಾ ನಾವಿಲ್ಲೇ ಬಿಗ್ ಬಾಸ್ ನೋಡ್ಕೊತ ಬಿಡ್ತೀವಿ ನಮ್ಮ ಸ್ಪರ್ಶ ನೋಡ್ರಿ ಅದ್ರೊಳಗೆ ಏನೋ ಬೆಲ್ಟ್ ಹಿಡ್ಕೊಂಡು ಆಟ ಮಾಡತ್ತೀವಿ ಏನಂತ ಮುದ್ದು ಮಾಡ್ತಾಳ ಎಷ್ಟ್ ಚಂದ ಹಿಡ್ಕೊಂಡು ಉಮ್ಮ ತಗೊಂಡಿಕ್ಕಿರ ಹಾಕೊಳತ್ತವ್ರಲ್ಲಿ ಹೆಂಗ್ ಹಾಕೊಳತ್ ಹಿಂಗ್ ಹಾಕೊಳ್ಳೋದು ಯಾಕೋ ಈ ಸಲ ಬಾಳ ಹಣ್ಣು ಸಾದತ್ ನಂದು ಅಲ್ಲ ನಾಳೆ ಎಷ್ಟು ಗಂಟೆಗೆ ಹೋಗ್ಬೇಕ 30 ಹಾಕೊಳಕ್ ಬರಂಗಿಲ್ಲ ಸರಿಯಪ್ಪ ಏನಿದ ನೀ ಎಷ್ಟ್ ಚಂದ ಕೂತಾವ್ರಿಗೆ ಮಾವುತ ಹಾಕಿ ಕ್ಯೂಟ್ ಇಲ್ಲಿ ನೋಡ್ರಿ ಇಬ್ರು ಇಲ್ಲ ಕುಂತ ಅಪ್ಪಿ ಸ್ಪರ್ಶು ತಾವೆಲ್ಲರೂ ನಿಮ್ ಜೊತೆ ಕರ್ಕೊಂಡ್ ಬರತ್ತೀರಣ ಬಾಳ ಎತ್ತರಕ್ಕೆಲ್ಲ ನಾ ಎದ್ದ ಆಮೇಲೆ ಅಲ್ಲೇ ಅಡ್ಡಾಡಿದ್ರೆ ಅದಕ್ಕೆ ನನ್ನ ಕಾಲನ್ನ ತೆವಳ್ಕೊಂಡ್ ಬರತ್ತಣ್ಣ ನೀನ್ ಒಳಗೋಗಿ ನಿನ್ನ ಜಂಗಮ ಮಾಡಿವನ್ನು ಅಮಿಸಿಡು ಓಕೆ ಅಂಬಾಗ ಏನ್ ಬೇಕು ಕೇಳೋಗ ಅಂಬಾಗ ಏನ್ ಬೇಕು ಕೇಳ ಏನ್ ಬೇಕು ಕೇಳ ಅಳಬೇಡ ಬೇಕು ಇಲ್ಲಪ್ಪ ಅಳೋದಿಲ್ಲ ನೀನು ಹುಚ್ಚಿ ಇದ್ರಲೆ ಹುಚ್ಚಿ ನಿಕ್ಕರ್ಲೆ ಬರೆಸ್ಬೇಡ ಎಷ್ಟ್ ಚಂದ ಹೇಳತ್ತೋಡ ಅಲ್ಲ ಬೇಡ ಅಂತೆ ಅಂಬಾಗ ಏನ್ ಬೇಕು ಕೇಳ ಪಾಪ ಓ ಅಯ್ಯೋ ಆ ಹುಚ್ಚಿ ಒಯ್ದದ್ ನಿಕ್ಕರ್ಲೆ ಬರೆಸ ತೊಳೆದಾಕಿದ್ದದ ಮಮ್ಮ ಬೇಕು ಮಮ್ಮ ಏನ್ರಿ ಶ್ವೇತಾ ಏನ್ ಮಾಡಿದ್ರಿ ಇಷ್ಟೊತ್ತನ ವರ್ಷಾಗ ಆಟ ಆಡ್ಸಿದ್ವಿ ಮಕ್ಕೋ ಅಲ್ಲಾಗಿದ್ವಿ ನಿದ್ದೆ ಬಂದಿದ್ದಿಲ್ಲ ಬಿಗ್ ಬಾಸ್ ನೋಡಿದ್ವಿ ಬಿಗ್ ಬಾಸ್ ನೋಡಕ್ಕೆ ಇವತ್ತು ಶ್ರುತಿ ಅವ್ರು ಬಂದು ವಾರದ ಕತೆ ಮಾಡಿಸಿದ್ರ ಅವ್ರ ಜೊತೆ ಚಂದ ಇತ್ತ ಚಂದ ಮಾಡಿದ್ರು ಚಲೋ ಮಾಡಿದ್ರು ಮಸ್ತ್ ಮಾಡಿದ್ರು ಮತ್ತೆ ಅವರು ವಿನ್ನರ್ ಅಲ್ಲ ಬಿಗ್ ಬಾಸ್ ಸೀಸನ್ 3 ಅಲ್ಲ 4 and 5 ಐತೆ ನಂಗೂ ಅಷ್ಟೇ ನಂಗೂ ನೆನಪಿಲ್ಲ ಯಾಕಂದ್ರೆ ಆ ಸೀಸನ್ ನಾವು ನೋಡಿಲ್ಲ ಸಣ್ಣಕ್ಕಿದ್ದೇನೆ ಸಣ್ಣಕ್ಕಿದ್ದಿದ್ದಿಲ್ಲ ಮದ್ವೆ ಆಗಿತ್ತು ಅನ್ಸುತ್ತೆ ಇಲ್ಲ ನಮ್ಮ ಮದುವೆ ಆದ ಆಮೇಲೆ ಅಯ್ಯಪ್ಪ ನಮ್ಮ ಮದುವೆ ಸ್ಟಾರ್ಟಿಂಗ್ ನಾವು ಯಾರ
ಒಬ್ರು ರೈತರಿದ್ರ ನಿವೇದಿತಾ ಶಶಿ ಅಲ್ಲಲ್ಲ ಹಾ ಹಾ ಶಶಿ ಗೌಡ ಕವಿತಾ ಹಾ ಹಾ ಅವ್ರು ಬಂದಿದ್ರು. ಆಮೇಲೆ ಇವ್ರು ದೀಪಿಕಾ ದಾಸ್ ಆಮೇಲೆ ಒಬ್ಬ ಡಬ್ಬು ಇದ್ ನೋಡು ಎಲ್ಲರಿಗೂ ಬಾಚಾಡಿ ಇಟ್ಟಿದ್ ನೋಡು ದೆವ್ವ ಹೊಡೆದಿದ್ರು ಕಣ್ಣಿಗೆ ಸ್ಪ್ರೇ ಹೊಡೆದ್ ಬಾರಿ ಮಾಡಿದ್ರು ಅದು. ಅವನ ಹೆಸರು ಏನು ಇತ್ತ ಸ್ಯಾಂಡಿ. ಸ್ಯಾಂಡಿ ಎಸ್ ಕರೆಕ್ಟ್. ಮತ್ತೆ ಊಟ ಆತ್ರಿ ಊಟ ಈಗ ಹೆಂಗೈತಿ ನಿಮ್ ತಲೆನು? ಈಗ ಆರಾಮ ಐತಿ. ಆ್ಯಕ್ಚುಲಿ ನಿನ್ಗೆ ತಲೆ ಯಾಕೆ ನುಸೋದೈತಿ ಅಂತೇಳಿ ನನಗೂ ಐಡೆಂಟಿಫೈ ಮಾಡಿದ್ನಿ, ಗೊತ್ತಾಯ್ತು ನಂಗೆ. ನೀ ಆಕಿಗೆ ಹಾಲು ಕುಡಿಸೋದಕ್ಕೆ ಈಗ ನಿಮ್ ಕ್ಯಾಲ್ಸಿಯಂ ಲಾಸ್ಟ್ ಟೈಮ್ ಡಾಕ್ಟರ್ ಹೇಳ್ಯಾರ ಕ್ಯಾಲ್ಸಿಯಂ ಕಡಿಮೆ ಆಕೈತಿ. ನೀವು ಕ್ಯಾಲ್ಸಿಯಂ ಕಡಿಮೆ ಐತಿ, ಹಾಲು ಕುಡಿಸೋದ್ರಿಂದ ಅದ ಕ್ಯಾಲ್ಸಿಯಂ ಕಡಿಮೆ ತಲೆ ನುಸ್ತೈತಿ ಅಂತ ಹೇಳ್ಯಾರ. ಮತ್ತೆ ಲೈಟ್ ಬೆಳಕ ಬಿಸಿಲು ಗಾಳಿ ಇವಕ್ಕೂ ನುಸ್ತೈತಿ. ಇಕ್ಕಿ ನೋಡಿದ್ರ ಬಿಡವಳ್ಳ ಎಷ್ಟು ಏನೆಲ್ಲಾ ಟ್ರೈ ಮಾಡಿದ್ನಿ. ಜಂಡು ಬಾಂಬ್ ಹಚ್ಚಿದ್ರು ಅದನ್ನ ಒರೆಸಿ ಕುಡಿತಾಳ ಆಕಿ. ಖಾರ ಹಚ್ಚಿದ್ರು ಬಿಡವಳಕಿ ಏನ್ ಮಾಡಿ ಬಿಡವಳ ಕುಡಿವಳಕ್ ಅಂತ ಬಿಟ್ಟೇನೆ. ನಿನ್ನ ಆರೋಗ್ಯದ ಪರಿಸ್ಥಿತಿ ಏನಾಗುತ್ತೆ ಮತ್ತೆ ಅದನ್ನ ಯಾರು ನೋಡೋರು? ನಿನ್ನ ಆರೋಗ್ಯದ ಮೇಲೆ ನೀ ಲಕ್ಷ ಕೊಡ್ಬೇಕಲ್ಲ. ನಿಂಗೆ ಪ್ರತಿ ಸಲನು ನಾ ಬಂದು ಹಾಲು ಕುಡ್ಸೋ ಮುಂದೆ ಆಕಿನ ಬಡದ್ ಬಿಡ್ಸಾಕ ಹಂಗಿಲ್ಲ, ಹೊಡೆದ್ ಬಿಡ್ಸಾಕ ಹಂಗಿಲ್ಲ. ಹೌದು, ಅದನ್ನ ನೀನ ನೋಡ್ಕೋಬೇಕು. ಅದನ್ನ ಪರ್ಸನಲಿ ನೀನೇ ನೋಡ್ಕೋಬೇಕು. ನೋಡು ಏನ್ರ ಮಾಡಿ ಬಿಡಿಸ್ಬೇಕು. ಏನೂ ಮಾಡಿ ಬಿಡಿಸ ಕರೆ ಒಟ್ಟ ಹಾಲು ಕುಡ್ಸೋದನ್ನ ಬಿಡಿಸ. ಆತ್ 2 ವರ್ಷ ಕುಡ್ದಾಳ ರಗಡಾತ. ಕಾಳ ಬೇಕಾ? ಶೇಂಗಾ ಭಾಳ ಸೇರ್ತೈತಿ ನೋಡಕ್ಕೆ. ಹೌದು. ಮತ್ತೆ ಇವು ಬಾಲಾಜಿ ಚಿಪ್ಸ್ ಶೇಂಗಾ ಚಲೋ ಬರ್ತಾವ, ಟೇಸ್ಟು ಚಲೋ ಅದಾವ, ಮತ್ತು ಕ್ವಾಂಟಿಟಿನೂ ಜಾಸ್ತಿ ಇರ್ತೈತಿ. ಬಾಲಾಜಿ ಶೇಂಗಾ ಭುಜಿಯಾ ಶೇಂಗಾ ಭುಜಿಯಾ ಲೆಮನ್ ಕಲರ್ ಮಸಾಲೆ ಏನೈತ್ಲ ಸೇಮ್ ಇಟ್ಟಿರ್ತಾರ ಕಾಣಿಸ್ತೈತಿ. ಯಾಕಂದ್ರೆ ಆಲೂ ಭುಜಿಯಾ ಅಂತ ಬರ್ತೈತ್ಲ ಅದು ಇದ್ರದ್ದು ಮಸಾಲ ಸೇಮ್ ಇರ್ತೈತಿ. ಕುರ್ಕುರೆ ಬದ್ಲಿ ಶೇಂಗಾ ಅದು ತಿನ್ನೋದು ಚಲೋ. ಕರೆ ಬಾಳು ಶೇಂಗಾ ತಿಂದ್ರೆ ಪಿತ್ತ ಆಕೈತಿ. ನಂಗೆ ಮಾತ್ರ ಈಗ ತೆರನು ಕಡಿಮೆ ಹಿಡ್ಕೊಂಡು ಮತ್ತೆಲ್ಲ ಯಾಕೆ ಬೇಡ ಮತ್ತೆ ಶೇಂಗಾ ತಿನ್ನಿ. ಇವತ್ತಿನ ಬ್ಲಾಗ್ ಅಂತ ನೋಡಿದ್ರು ನಾಳೆ ನಿಮಗೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಐತಿ. ನಾಳೆ ಯಾಕಂದ್ರೆ ಇವತ್ತು ಸಿಂಪಲ್ ಐತಿ, ಅದಕ್ಕೆ ನಾಳೆ ಏನ್ರ ಡಿಫ್ರೆಂಟ್ ಮಾಡ್ಬೇಕಂತ ಹೇಳಿ ಫುಲ್ ಸ್ಪೆಷಲ್ ನಿಮಗೆ ಇಷ್ಟ ಆಗುವಂತಹ ಬ್ಲಾಗ್ ನಾಳೆ ಮಾಡ್ತೇವೆ ನಾವು. ಹೆಂಗ ಅನ್ಸ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಬ್ಲಾಗ್ ಅನ್ನು ನಾನು ಇಲ್ಲೇ ಏನ್ ಮಾಡತ್ತೀನಿ. ಮತ್ತೆ ನಾಳೆ ಹೊಸ ಬ್ಲಾಗ್ ಸಿಗೋಣಂತೆಲ್ಲ. ವಿ ಆಲ್ ಬಾಯ್, ಟೇಕ್ ಕೇರ್. ಶಂಭಿ ಅಮ್ಮ ಕೂಡ ಗುಡ್ ನೈಟ್. ಗುಡ್ ನೈಟ್. ಅದೇ ಸೊ ಚಲೋ ಗುಡ್ ನೈಟ್. ಸೊ ಚಲೋ ಗುಡ್ ನೈಟ್.